ಯಜಮಾನ್ರೆ ಯಾವ ಊರು ನಿಮ್ಮದು? ಕಿಲಾರದಳ್ಳಿ. ಈ ರಸ್ತೆ ಎಷ್ಟು ದಿನ ಆಯಿತು ಈ ಜಲ್ಲಿಹಳ್ಳಿ PWDನವರು? 4 ತಿಂಗಳು ಮೇಲೆಗೆ ಸ್ವಾಮಿ. 4 ತಿಂಗಳು. ನಿಮ್ಗೆ ಓಡಾಡಕ್ಕೆ ತೊಂದರೆ ಆಗ್ತಾ ಇಲ್ವೇ? ತೊಂದರೆ, ಧೂಳು ದುಂಬಿ, ಆದರೆ ಗಲಾಟೆ ಬೇರೆ, ನಮ್ಗೆ ಕಾಯಿಲೆ ಕಾಸಲ್ಲಿ ಬಿದ್ದು ಒದ್ದಾಡಿ ಎಲ್ಲ ಸಿಗೋದ ನಾವು. ಹೆಂಗೆ ಹೇಳಿ, ಸರ್ಕಾರದಿಂದ ಏನು ಮಾಡೋರು ಸೌಲಭ್ಯ ನಮ್ಗೆ ಆದ್ರೆ ಹೆಂಗೆ ಸ್ವಾಮಿ? ಅವಾಗ ಚೆನ್ನಾಗಿತ್ತು ರೋಡ್ ಕಿತ್ತಾಕ್ಬಿಟ್ಟು 3 ತಿಂಗಳಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹಾಕೇಳಿಲ್ಲ. ಅಲ್ಲ, ಈಗ ಸೆಪ್ಪೆಗಳ ಮೇಲೆಲ್ಲ ಈ ಧೂಳು ಕೂತೈತಲ್ಲ, ದನಗಳು ಜಲಕ್ಕೆ ಎಲ್ಲ ಕಾಯಿಲೆ ಧೂಳು ಹತ್ಬಿಟ್ಟು ಏನು ನೋಡಕ್ಕಾಗೋದಿಲ್ಲ ಸ್ವಾಮಿ. ಹಂಗಾಗಿ ನಿಮ್ಗೂ ಈಗ ಹುಷಾರಿಲ್ಲದ ಅದೇ ತರ ಈ ಧೂಳೆಲ್ಲ ಕುಡ್ದೆ ದಿನ ಹಾಲು ಹತ್ಕೊಂಡ್ ತಗೊಂಡು ಹೋಗ್ಬೇಕು ಹೊಲದಲ್ಲಿಗೆ ಧೂಳು ಕುಡಿದ್ಬಿಟ್ಟೆ, ಗಾಡಿಗೆ ಧೂಳು ಕುಡಿದ್ಬಿಟ್ಟು ಹಿಂಗಾಗಿರೋದು ನನಗೆ. ಈಗ ಥಂಡಿ ಬೇರೆ, ಮುಖ ಎಲ್ಲ ಒಡೆದೋಗಿರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಇವ್ರಿಗೆ, ಅಧಿಕಾರಿಗಳಿಗೆ? ಏನ್ ಹೇಳ್ತೀರಾ, ಅವ್ರು ತಿಳ್ಕೊಬೇಕಲ್ಲ ಸ್ವಾಮಿ. ನಾವ್ ಏನ್ ಹೇಳೋಣ ಇವಾಗ? ಗೌರ್ಮೆಂಟ್ ಸರ್ಕಾರದ ಬಿಲ್ ಆಗ್ಲಿಲ್ಲ ಬಂದ್ರೆ ಯಾಕೆ ಮಾಡ್ಬೇಕಾಯ್ತು? ನಾವ್ ಇನ್ನೇನ್ ಮಾಡೋದು ಹೇಳಿ? ಹೌದು, ಮಾಡ್ಕೊಡ್ಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು. ಹೌದು. ಆದ್ರೆ ಕೈ ಹಾಕ್ಲೇಬಾರ್ದು, ಮಾಡಿದ್ರೆ ಹೌದೌದು. ಇಲ್ಲ ಕೈಲಿ ಹಾಕಿದ್ರೆ ಸುಮ್ಮನೆ ಇರ್ಬೇಕಾಯ್ತು. 3 ತಿಂಗಳು ಆಯ್ತು ಸುಮ್ಮನೆ. 4-5 ತಿಂಗಳ ಮೇಲೆ ಸ್ವಾಮಿ. 4-5 ತಿಂಗಳ ಮೇಲೆ ಆಯ್ತು. ಮಳೆ ಹೋಗ್ಲಿ ಮಾಡ್ತೀವಂದ್ರು ಇದೇ ಇಲ್ಲ. ಸರಿ 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 ಸರಿ. ಒಟ್ಟಿನಲ್ಲಿ ಈಗ ಅಧಿಕಾರಿಗಳು ಆದಷ್ಟು ಬೇಗನ ಇದನ್ನ ಕ್ಲಿಯರ್ ಮಾಡಿಕೊಡ್ರಿ, ನಮಗೆ ರೋಗ ಮುಕ್ತ ರಸ್ತೆ ಮಾಡಿಕೊಡ್ರಿ ಅನ್ನೋ ಮಟ್ಟಕ್ಕೆ ಕೇಳ್ತಾ ಇದ್ದೀರಾ ನೀವು? ಹಾಂ, ಸರಿ ಸರಿ, ಆಯಿತು ಸ್ವಾಮಿ. ಆಯ್ತು. ಶಿರಾ ತಾಲೂಕು ಹುಯಿಲ್ದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹುಯಿಲ್ದೊರೆ ಟು ಮಣ್ಣಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಮಧ್ಯೆ ಸಿಗುವ ಕಿಲಾರದಹಳ್ಳಿ ಹತ್ತಿರ ಸುಮಾರು 1 ಕಿಲೋಮೀಟರ್ನಷ್ಟು ರಸ್ತೆಯನ್ನು ಕಿತ್ತು ಜಲ್ಲಿ ಹರಡಿರುತ್ತಾರೆ. ಇದನ್ನು ಕಿತ್ತು ಸುಮಾರು 5 ರಿಂದ 6 ತಿಂಗಳಾದರೂ ತಲೆಗೆಡಿಸಿಕೊಳ್ಳದ PWO ಇಲಾಖೆ ಟೆಂಡರ್ ಪಡೆದ ಗುತ್ತಿಗೆದಾರನಿಂದ ಬೇಜವಾಬ್ದಾರಿ ನಡೆ. ಈ ರಸ್ತೆಯಲ್ಲಿ ದಿನನಿತ್ಯ ಅನೇಕ ವಾಹನಗಳು ಸಂಚರಿಸುತ್ತಿದ್ದು, ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದ್ದು, ಸಂಚರಿಸುವವರಿಗೆ ಈ ಧೂಳಿನಿಂದ ನೆಗಡಿ, ಕೆಮ್ಮುನಿಂದ ಆಸ್ಪತ್ರೆಗೆ ಅಲೆದಾಡುವಂತಾಗಿದೆ. ಅಲ್ಲದೆ ಸುತ್ತಲಿನ ರೈತರ ಬೆಳೆ, ಗಿಡ, ಮರಗಳ ಮೇಲೆ ಧೂಳು ತುಂಬಿದ್ದು, ದನಕರ, ಕುರಿ, ಮೇಕೆಗಳ ಮೇವಿಗೂ ತೊಂದರೆಯಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು. ಇದರ ಅವ್ಯವಸ್ಥೆಯ ಬಗ್ಗೆ PWO ಇಂಜಿನಿಯರ್ನ ಕೇಳಿದರೆ ರೋಡ್ ಕಾಂಟ್ರಾಕ್ಟರ್ನ ಮೇಲೆ ಹೇಳುತ್ತಾರೆ. ಈ ಬಗ್ಗೆ ಕಾಂಟ್ರಾಕ್ಟರ್ನ ಕೇಳಿದರೆ ಉಡಾಫೆ ಉತ್ತರ ಕೊಡುತ್ತಾರೆ. ಇಂತಹ ಬೇಜವಾಬ್ದಾರಿ ಕೈಲಾಗದ ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ಕೊಟ್ಟು ರಸ್ತೆಗಳನ್ನು ಹದಗೆಡಿಸದಲ್ಲದೆ ತ್ವರಿತವಾಗಿ ಪೂರ್ಣಗೊಳಿಸದೆ ಸಾರ್ವಜನಿಕರಿಗೆ ಅನೇಕ ರೀತಿಯಲ್ಲಿ ತೊಂದರೆಯಾಗುವಂತೆ ಮಾಡುತ್ತಾರೆ. ಇಂತಹ ಬೇಜವಾಬ್ದಾರಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಈ ಮೂಲಕ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ.